ಬಾಗಿನಲ್ಲಿ ತನ್ನ ಜಡೆಯನ್ನು ಕಿತ್ತಿಸಿದು ವೀರಭದ್ರನನ್ನೇ ಸೃಷ್ಟಿಸಿದನಂತೆ. ಅವನಂತೆ ನಾನು ಕೂಡ 10 ವರ್ಷಗಳ ಹಿಂದೆ ನನ್ನ ಕೇಶರಾಶಿಯನ್ನು ನಿನ್ನ ಪಾದಕ್ಕೆ ಸಮರ್ಪಿಸಿದ್ದೇನೆ. ಓ ನಿನ್ನ ಹೆಣವನ್ನು ಹೊತ್ತೊಯ್ಯುವುದಕ್ಕಾಗಿ मार्तांड वर्मा लगे तो आग कहते हैं, बुझी तो राख कहते हैं, और इसी राख से बना हुआ इस बारूद को ये लोग आज के रात मुझे भैरवा नाम से जानते हैं. ओहो ನೆನೆದವರ ಮನದಲ್ಲಿ ಎಂಬಂತೆ ಆ ಪಶುವೇ ಇತ್ತ ಕಡೆ ಬರ್ತಾ ಇದೆ. ಬರ್ಲಿ ಬರ್ಲಿ, ಬಾ ಮಾರ್ತಾಂಡ, ಬಾ 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 ಬಾ. ಓ ಭೈರವ, 10 ವರ್ಷಗಳ ಹಿಂದೆ ಹೋದೆ ಗವಾಕ್ಷಿ ಅಂದ್ರೆ ಮಂತೆ ಊರ್ ಕಡೆ ಒಕ್ಕರಿಸಿದೆಯಲ್ಲ. ನೀ ತಿಳ್ಕೊಂಡಂಗೆ ಊರ್ ಹಾಳು ಮಾಡಕ್ ಬಂದಿಲ್ಲ. ನನ್ನ ವೈಯಕ್ತಿಕ ನನ್ನ ಕುಟುಂಬಕ್ಕೆ ಗೋಳ ಹೊಯ್ಲಿಕ್ಕೆ ಬಂದಿದ್ದೇನೆ. ಗೋಳ ಹೊಯ್ಕೊಳಕ್ ಬಂದ್ರೆ ಸುಮ್ಮನೆ ಬಿಡ್ತಾನಂತ ತಿಳ್ಕೊಂಡಿನಲ್ಲಿ ಈ ದೇಸಾಯಿ. ಬೇಡಂಗಿಲ್ಲ, ಅಟ್ಟಾಡ್ಸಿ ಹೊಡಿತಾನ. ನನ್ನ ಹುಟ್ಟು ಸ್ವಭಾವ ನನಗೆ ಗೊತ್ತಿದ್ರು ಕೂಡ ಮತ್ತೆ ನಾನು ಪದ್ಧತಿ ಮಾಡಂಗಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಹುಟ್ಟು ಗುಣ ಸುಟ್ಟರು ಹೋಗುದಿಲ್ಲ ಗಾದಿ ಮಾತ ನನಗೆ ಗೊತ್ತಿಲ್ಲ. ಕೆಟ್ಟದ್ದನ್ನ ಕಂಡ್ರೆ ಸಹಿಸಿಕೊಳ್ಳೋದಿಲ್ಲ ಈ ಮಾರ್ತಾಂಡವರ್ಮ ದೇಸಾಯಿ ಅನ್ನೋದು ನಿನಗೂ ಗೊತ್ತಿರ್ಬೇಕಲ್ಲ. ಗೊತ್ತಿತ್ತು ಮತ್ತೆ ಊರಿಗೆ ಬಂದೀನಿ ಅಂದ್ರ ಇದಕ್ಕೊಂದು ಮಾರ್ಗ ನೀ ಹೇಳ್ಬೇಕಲ್ಲ. ಮಾರ್ಗನ ನಿಮ್ಮಂತ ಪಶು ಜಾತಿಗಳಿಗೆ ಯಾವ ಮಾರ್ಗ ತೋರಿಸಿ ಏನು ಉಪಯೋಗ ಐತಿ? ಆವತ್ತೇ ತುಂಬಿದ ಸಭೆಯಲ್ಲಿ ನಿನಗೆ ತೋರಿಸಬೇಕಾದ ಸರಿಯಾದ ಮಾರ್ಗನ ತೋರಿಸ್ಬಿಟ್ಟಿದ್ದೀನಿ. ಮಾರ್ತಾಂಡವರ್ಮ, ಒಂದು ನೀ ಕೊಟ್ಟ ಶಿಕ್ಷಣ ಅನುಭವಿಸಿದ್ದು ಆಯ್ತು, ಅದರ ಅವಧಿ ಮುಗ್ದಿದ್ದು ಆಯ್ತು. ಹೋಲಿ ಮತ್ತೆ ಹಿಂದ ಮುಂದೆ ವಿಚಾರ ಮಾಡ್ತೀರಿ. ಆ ವೈಮಾಲಿ ಹೆಣ್ಣಿಗೆ ಬರೆದು ಕೊಟ್ರೆ ನನ್ನ ಆಸ್ತಿ ಪತ್ರ ಮರಳಿಸಲು ಕೊಡ್ರಿ ಅಂತ ನ್ಯಾಯ ಕೇಳಕ್ ಬಂದೇನೆ. ಹೇ ಭೈರವ, ನಾನೇನೋ ನಿನಗೆ ಆಸ್ತಿ ಕೊಡಬಹುದು, ಕೊಡಿಸಬಹುದು. ಆದ್ರ ಆವತ್ತ ತುಂಬಿದ ಊರಿನೊಳಗ ಮರ್ಯಾದೆ ಕಳ್ಕೊಂಡಿರೋ ಆ ಹೆಣ್ಣಿನ ಮರ್ಯಾದೆನ ಮರಳಿ ಕೊಡಕ್ಕಾಗುತ್ತಲ್ಲ ನಿನಗೆ? ನಿನ್ನ ಮಾತನಾಡ್ತ ಒಂದು ಕೊಟ್ಟಿರೋ ಮಾತನ್ನ ಮರಳಿ ಪಡೆಯೋದು ಈ ಮಾರ್ತಾಂಡವರ್ಮ ದೇಸಾಯಿ ಜಾಯಮಾನದಲ್ಲಿ. ಸಾವಿರಾರು ಜನಗಳ ಮುಂದೆ ಕೊಟ್ಟಿರೋ ತೀರ್ಮಾನ ಅದು. ಮರಳಿ ಪಡೆಯೋದಕ್ಕೆ ಈ ಮಾರ್ತಾಂಡವರ್ಮ ದೇಸಾಯಿ ಜೀವ ಹೋದ್ಮೇಲೆನೆ ಅಂತ ಮಾರ್ತಾಂಡವರ್ಮ ಗೌರವ ಕೊಟ್ಟು ಮಾತನಾಡಿದ ಅರ್ಥ ನಿನಗೆ ತಿಳಿದಿಲ್ಲ ಅಂತ ಈಗ ನೇನೇನಾದ್ರೂ ನನ್ನ ಮಾತು ಮೀರಿ ಮುಂದೊಂದು ಹೆಜ್ಜೆ ಇಟ್ರ ನಿನ್ನ ಪರಿಣಾಮ ನೆಟ್ಟಗಾಗಿರ್ಲ ಹುಚ್ಚ. ಕಟ್ಟಿದೆ ಅಂತ ಬಂಡಿಗೆ ಚಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀಯಪ್ಪ. ಈ ಜಗತ್ತಿನಲ್ಲಿ ಶಿಕ್ಷೆಗಳನ್ನ ಕೊಡೋದು ಯಾದಕ್ಕೆ ಗೊತ್ತಾ? ಕೆಟ್ಟಿರೋ ಮನುಷ್ಯ ಸುಧಾರಿಸಲಿ ಅಂತ. ಆದ್ರೆ ನಿನಗೆ ಸುಧಾರಿಸೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಂದಮೇಲೆ ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ನನಗೆ ಬೇರೆ ಕೆಲಸ ಇದೆ, ನಾನು ತಡೆಯೋದಕ್ಕೆ ಹೋಗ್ಬೇಡ. ಒಂದು ಮಾತು ಹೇಳ್ತೀನಿ ತಿಳ್ಕೋ. ಹುಟ್ಟು ಸೂರ್ಯನ ದಿಕ್ಕು ಬದಲಾಗಬಹುದು, ತಿರ್ಗೋ ಭೂಮಿ ಚಲನೆ ನಿಂತೋಗಬಹುದು. ಆದ್ರೆ ಈ ಮಾರ್ತಾಂಡವರ್ಮ ದೇಸಾಯಿ ಕೊಟ್ಟಿರೋ ತೀರ್ಪು ಯಾವತ್ತೂ ಬದಲಾಗಲ್ಲ. ಈಗ ನೀನು ಮಾಡಿರೋ ಈ ಹಲ್ಕಟ್ ಕೆಲಸಕ್ಕೆ ತಲೆ ಮೇಲರು ಕೇಶು ಮುಂಡನೆ ಮಾಡಿಸಿದ್ದೀನಿ. ಇನ್ನೇನಾದ್ರೂ ಕೈ ಹಾಕಿ ಬಾಲ ಬಿಚ್ಚಿದ್ದೆ ಆದ್ರೆ ರುಂಡಾನೆ ಹೊಡೆಸ್ತೀನಿ. वर्मा कभी कभी शेरों का शिकार करने के लिए भीड़ियों का इस्तेमाल करना पड़ता है.
ಎಷ್ಟಿರಬೇಕು ನನ್ನ ಮೇಲೆ ನೆನೆಸೋಡು. ಇಲ್ಲ, ಇವನನ್ನು ಉಳಿಸಿದರೆ ಇವನು ಉತ್ತಮನಾಗಿ ಉಳಿಯುತ್ತಾನೆ. ನನ್ನ ಮುಗಿಸಿದರೆ ಮಣ್ಣಲ್ಲಿ ಮರಿಯಾಗಿ ಹೋಗುತ್ತಾನೆ. ಈ ಗಂಡು ಗುಂಡಿಗೆ ಬಂಡ ಮಾರ್ತಾಂಡನ ಗುಂಡು ದೇಶ ಹೇಳಬೇಕಾದ್ರೆ ಅದಕ್ಕೆ ಬೇಕು ಹೆಣ್ಣು ಹುಲಿ. ನನ್ನ ತಂಗಿ दामिनिया साथ जो तालाबों पर चौकीदारी करते हैं वो समंदर पर राज नहीं कर सकते मार्तांडा. ಯಾರ ನೀನು? ದಾರಿಗೆ ಈ ರೀತಿ ಅಡ್ಡವಾಗಿ ನಿಂತಿದ್ಯಲ್ಲ, ನೀನೇನು ಕಣ್ಣು ಕಾಣದ ಕುರುಡನು ಅಥವಾ ಹಣದ ಹಮ್ಮಿನಿಂದ ಕಣ್ಣು ನೆತ್ತಿಗೇರಿವೆಯೋ? ಅಣ್ಣಯ್ಯ ಅಣ್ಣಯ್ಯ ಅಣ್ಣಯ್ಯ, ತಂಗವ್ವ ತಂಗವ್ವ ನಿನ್ನನ್ನೇ ಕಾಣ್ಬೇಕಂತ ಔಷಧದ ಹೊಂಟಿದ್ದೆ. ಆತುರದಲ್ಲಿ ನಿನಗೆ ಹಾಯ್ದು ಬಿಡ್ತಿದ್ದೆ. ನನಗಾದೆ ನಿನ್ನ ಪುಣ್ಯ. ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಹೆಣ್ಮಕ್ಳಿಗೆ ಹಾದಿದ್ರೆ ಮತ್ತೆ ಬಹಿಷ್ಕಾರಕ್ಕೊಳಗಾಗಿ ಈ ಊರು ಬಿಟ್ಟು ಹೋಗ್ಬೇಕಾಗ್ತಿತ್ತು. ನುಡಿಯಬೇಡ ನುಡಿಗಳನ್ನು. ಈ ಊರಲ್ಲಿ ಮುಗಿಲೆತ್ತರ ಬೆಳೆತು ನನ್ನ ಮನೆತನವನ್ನೇ ಕಾಡ್ದಾರಿಯಾಗಿ ಮಾಡಿಬಿಟ್ಟನಲ್ಲ ಮಾರ್ತಾಂಡ ವರ್ಮ. ಅವನ ಮೇಲಿನ ಸಿಟ್ಟು ಸೇಡು ನಡೆದುಕೊಂಡ್ರೆ ನನ್ನ ಮೈಯೆಲ್ಲ ಬೆಂಕೆತ್ತಿ ಬುಗಿಲೆತ್ತಂತಾಗತ್ತಮ್ಮ. ನಿನ್ನ ಬುದ್ಧಿಗೆ ನೀನೇ ಬೆಂಕಿ ಹಚ್ಚಿಕೊಂಡು ಭಸ್ಮಾಸುರನಾಗಿ ಭಸ್ಮವಾಗುತ್ತಿರುವಾಗ ಇನ್ನು ನಿನ್ನನ್ನು ಸಂತೈಸುವ ಶಕ್ತಿ ನಮ್ಮ ವಂಶದಲ್ಲಿ ಯಾರಿಗೂ ಇಲ್ಲ. ಯಾಕಂದ್ರೆ ನಿನಗೆ ಹಣದ ಹಮ್ಮು ಹೆಚ್ಚಾಗಿತ್ತು, ಕಾಮದ ಕಣ್ಣು ತೆರೆದು ಬಿಟ್ಟಿತ್ತು, ಅಹಂಕಾರ ಅನ್ನೋ ಮದ ನೆತ್ತಿಗೇರಿ ಬಿಟ್ಟಿತ್ತಲ್ಲ. ಈ ಮೂರು ಮಾಯಕ್ಕೆ ಬಲಿಯಾದವರ ಹತ್ತಿರವಾದರೂ ಹತ್ತಿರದವರಾರು ಸುಳಿಯೋದಿಲ್ಲ ಅಣ್ಣಯ್ಯ. ಹೋಗಿ ಹೋಗಿ ನಿನ್ನ ಜೊತೆ ನಾನು ನಿಂತು ಮಾತಾಡ್ತಿರಲ್ಲ. ನಿನಗೆ ಬುದ್ಧಿವಾದ ಹೇಳೋದು ಕಾಣದ ಮುಂದೆ ಕಿನ್ನೂರಿ ಬಾರಿಸೋದು ಎರಡೂ ಒಂದೇ. ತಪ್ಪು ತಿಳಿಬೇಡ ತಂಗಿಯವ್ವ. ಅಣ್ಣನೆಂಬ ಕರುಳರೇದೆ ಕಂಡು ತುಂಡು ಮಾತಾಡಿ ಈ ನಿನ್ನಣ್ಣನನ್ನ ಸಾಯಿಸಬೇಡ. ನೀನಂದೇ ಸತ್ತು ಹೋಗಿದ್ರೆ ನಮ್ಮನ್ನು ಹೆತ್ತವರಾದ್ರೂ ಸುಖವಾಗಿರ್ತಿದ್ರಲ್ಲೋ ಪಾಪಿ. ನೀನು ಮಾಡಿದ ಬೇಸಿಗೆ ನೀನು ಬಹಿಷ್ಕಾರಕ್ಕೊಳಗಾದಾಗ ಹರಿದವರು ಎದೆ ಒತ್ತುಕೊಂಡು ಆತ್ಮಹತ್ಯೆಗೆ ಶರಣಾದ್ರಲ್ಲ, ಅದರ ಕಲ್ಪನೆಯಾದ ನೀನು ತಿಳಿದ ತಪ್ಪು ಕಲ್ಪನೆಗೆ ಕಾರಣೀಭೂತ ನಾನಲ್ಲ ತಂಗಿ, ನಾನಲ್ಲ. ಮಣ್ಣು ಪಾಲಾಗಿಸಿ ಎದಿಗೆಪ್ಪಿಸಿ ಮೆರೆತಿದ್ದಾನಲ್ಲ ಆ ಮಾರ್ತಾಂಡ ವರ್ಮನೆ ಕಾರಣವಮ್ಮ. ನೀನು ಮಾಡಿದ ಹೇಸಿ ಕಾರ್ಯಕ್ಕೆ ದೇವರಂತಿರುವ ಮಾರ್ತಾಂಡ ವರ್ಮ ದೇಸಾಯರು ಅನಿಸ್ತಿರಲಿಲ್ಲ. ನಾಚಿಕೆಯಾಗುವುದಿಲ್ಲವೇನೋ ನಿನ್ನ ಹೇಸಿ ಜನ್ಮಕ್ಕೆ. ನಿನ್ನ ಮನೆತನವನ್ನ ಮಣ್ಣು ಪಾಲಾಗಿಸಿ ಬೆಚ್ಚೆ ಬೇಡ ಹಚ್ಚಿದ ಆ ತರತರ ಪರವಾಗಿ ನಿಂತು ಮಾತಾಡ್ತಾ ಇದೆಯಲ್ಲ, ನಾಚಿಕೆಯಾಗಬೇಕು ನಿನ್ನ ಹೇಸಿ ಜನ್ಮಕ್ಕೆ. ದಾಕ್ಷಣ್ಯವಿಲ್ಲದ ಕಟುಕ ನೀನಾಗಿರಬೇಕಾದ ಇನ್ನು ನಿನ್ನಂಥವನಿಗೆ ಶಿಕ್ಷೆ ನೀಡಲು ಆ ಆದಿಶಕ್ತಿಯೇ ಧರೆಗಿಳಿದು ಬರಬೇಕಾಗುತ್ತೋ ಏನೋ. ನಾಚಿಕೆ ಪಡೋದಕ್ಕೆ ನಾಯಿ ಅಲ್ಲವೋ? ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ನೆನಪಿನಲ್ಲಿಡು. ಮನುಷ್ಯನಾಗಿ ಈ ಭೂಮಿ ಮೇಲೆ ಬಂದಿದ್ದೀವಿ ಅಂದಾಗ ಭಾಗ್ಯ ಹೋಯ್ ಹೋಯ್ ಬುದ್ಧಿ ಬಂತು ಅನ್ನುವ ರೀತಿಯಲ್ಲಿರಬಾರದು. ಮನುಷ್ಯ ಜೀವ ಅಂದ ಮೇಲೆ ಸನ್ಮಾರ್ಗದಲ್ಲಿ ನಡೆಯಬೇಕು. ಅದನ್ನ ಮೊದಲ ಚೆನ್ನಾಗಿ ನೆನಪಿನಲ್ಲಿಟ್ಟು ವಿವೇಕವನ್ನು ಎಚ್ಚರಿಸಬೇಕು. ಶಬಾಷ್ ತಂಗಿಯವ್ವ ಶಬಾಷ್.
ಅಂದ್ರೆ ನೀನು ಹೇಳಿದಂತೆ ನಮ್ಮನ್ನು ಹೆತ್ತು ಸತ್ತವರ ಸಮಾಧಿ ಮೇಲೆ ಹುಲ್ಲು ಬೆಳೆದರೂ ಕೂಡ ಹಸುವಿನಂತೆ ಶಾಂತಿ ಸಮಾಧಾನದಿಂದಿರ್ಬೇಕೆ? ಇರಬೇಕು. ಇರ್ದೆ ಹೋದ್ರೆ ಕೇಡು ನಿನಗೆ ವಿನಃ ಅವರಿಗಲ್ಲ ಅಣ್ಣಯ್ಯ. ಒಂದು ಮಾತು ಹೇಳ್ತೀನಿ, ನೆನಪಿನಲ್ಲಿಟ್ಟುಕೋ. ಕಟ್ಟು ಬುದ್ಧಿಯ ಮುಂದೆ ಉಣ್ಣಲುಂಟು ತಾಳು, ಕಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು ಅಂತ ಹಿರಿಯರು ಹೇಳಿದ ಮಾತನ್ನ ಪರಿಗಣಿಸಬೇಡ. ತಂಗವ್ವ, ನೀನೇ ನಮ್ಮಪ್ಪ ಹುಟ್ಟಿದ್ಯೋ ಅಥವಾ ಅವರಪ್ಪಗೆ? ಹೆಚ್ಚಿಗೆ ಮಾತಾಡಿದ್ದೆ ಆದ್ರೆ ನಾನು ಮರ್ಯಾದೆನ ನಾನು ಮರಿಬೇಕಾಗುತ್ತೆ. ನಿನ್ನ ಸತ್ತವರ ಸಾವಿನ ಸಂಖ್ಯೆಯಲ್ಲಿ ನಿನ್ನ ಹೆಸರಿರಬೇಕಾಗುತ್ತೆ. ಇದೇ ಮೊದಲು ಇದೇ ಕೊನೆ. ಇನ್ನೊಮ್ಮೇನಾದ್ರೂ ನೀನು ನನ್ನ ತಂಟಿಗೆ ಬಂದಿದ್ದೆ ಆದ್ರೆ ಪರಿಣಾಮ ನಟ್ಟಗಾಗಕ್ಕಿಲ್ಲ. दुश्मन कहाँ है? अंदर बगल में है। या अली तेरे दरबार में बंदा फरियाद करता है, तेरे दरबार में बंदा ये फरियाद करता है, ऐसा हुस्न लड़कियों को मत बना, आजकल ऐसे जवान लड़कों का जिंदगी बर्बाद करता है।